ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಕ್ಯುಪ್ರೆಷರ್ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂದರೆ ಈ ಟ್ರೀಟ್ಮೆಂಟ್ ಮೂಲಕ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಪರಿಹಾರ ಕಂಡ್ಕೋಬಹುದು. ಕೇವಲ ಗರ್ಭಾವಸ್ಥೆಯಲ್ಲಿದ್ದಾಗ ಮಾತ್ರ ಸ್ವಲ್ಪ ತೊಂದರೆ ಆಗುತ್ತೆ. ನೀವು ಅದೊಂದು ಕೊಡೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲ, ತೊಂದರೆ ಇಲ್ಲ. ಅದೇನಾಗಂದ್ರೆ ಮಗು ಬೆಳವಣಿಗೆ ಜಾಸ್ತಿ ಆಗಿರುತ್ತೆ, ಸೊ ಹೆರಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಲೇಡಿ ಕೊಡೋಲ್ಲ. ಓಕೆ, ಅದನ್ನ ಬಿಟ್ಟು ಬೇರೆ ಎಲ್ಲಾ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ಇದರಲ್ಲಿ ಕೊಡಬಹುದು. ಇತ್ತೀಚೆಗೆ ಎಲ್ಲರನ್ನ ಕಾಡೋ ಸಮಸ್ಯೆಗಳಲ್ಲಿ ಒಂದು ಅಂದ್ರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಎಲ್ಲರಿಗೂ ಕಾಡುತ್ತೆ. ಅಂದ್ರೆ ಮೊದಲಾದ್ರೆ ಯಾರಿಗೋ ಒಬ್ರಿಗೆ ಬರ್ತಾ ಇತ್ತು ಅಂತ ಯೋಚನೆ ಮಾಡ್ತಾ ಇದ್ವಿ. ಇವಾಗ ಯಾರಿಗೆ ಬರುತ್ತೆ ಅಂತಾನೆ ಹೇಳಕ್ಕಾಗಲ್ಲ, ಎಲ್ರಿಗೂ ಬರುತ್ತೆ. ಸೊ ಅದಕ್ಕೆ ಯಾವ ಪ್ರೆಷರ್ ಪಾಯಿಂಟ್ಗೆ ನೀವು ಪ್ರೆಷರ್ ಕೊಡಬೇಕು? ಕಿಡ್ನಿ ಸ್ಟೋನ್ಗೆ ಒಂದು ಸಿಟ್ಟಿಂಗ್ ಚೇರ್ ಇದೆ, ಅದ್ರ ಮುಖಾಂತರ ನಾವು ಕೊಡ್ತೀವಿ. 2 ಜೇಡ್ ಗೋಲ್ಡ್ ಸೀಟ್ ಇದೆ, ಅದ್ರ ಕೂತ್ಕೊಂಡು ಅದ್ರಲ್ಲಿ ಕೊಟ್ಟಾಗ ಇನ್ ಕೇಸ್ ಡಯಾಲಿಸಿಸ್ ಮಾಡೋರು ಕೂಡ, ಡಯಾಲಿಸಿಸ್ ತಿಂಗಳಲ್ಲಿ 4 ಸಲ ಮಾಡ್ತಾ ಇದ್ದವ್ರು ಕೂಡ 2 ಸಲ ಮಾಡೋ ಸ್ಥಿತಿಗೆ ಬಂದಿದ್ದಾರೆ. ಕಡಿಮೆ ಡಯಾಲಿಸಿಸ್ ಕೂಡ ಕಡಿಮೆ ಆಗುತ್ತೆ. ಸೊ ಅದ್ರ ಮುಖಾಂತರ ಅವ್ರಿಗೆ ಕಿಡ್ನಿನಲ್ಲಿ ಸ್ಟೋನ್ ಇದ್ದಿದ್ದೆಲ್ಲ ರಿಮೂವ್ ಆಗಿದೆ. ಅದು ಮೆಡಿಕಲಿ ನಮ್ಮಲ್ಲಿ ಬಂದವರು ಎಷ್ಟೋ ಜನಕ್ಕೆ ಪ್ರೂವ್ ಆಗಿದೆ. ಓಕೆ, ರೇಖಾ ಅವರೇ, ಥೈರಾಯ್ಡ್ ಸಮಸ್ಯೆಗೂ ಇದರಲ್ಲಿ ಪರಿಹಾರ ಇದೆ ಅಂತ ಹೇಳಿದ್ರಿ. ಥೈರಾಯ್ಡ್ಗೆ ಯಾವ ರೀತಿ ಪರಿಹಾರ, ಅಂದ್ರೆ ಯಾವ ಭಾಗಕ್ಕೆ ನೀವು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ? ಆಕ್ಚುಲಿ ಥ್ರೋಟ್ ಭಾಗಕ್ಕೆ ಸ್ವಲ್ಪ ನಾವು ಇದು ಜೇಡಾ ಸ್ಟೋನ್ಸ್ ಇದೆಯಲ್ಲ ಅದನ್ನ ನಾವು ಪ್ರೆಷರ್ ಕೊಡ್ತೀವಿ. ಅವಾಗ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್. ಓಕೆ, ಮೈಗ್ರೇನ್ಗೂ ಕೂಡ ಒಳ್ಳೆ ಪರಿಹಾರ ಇದೆ. ಮೈಗ್ರೇನ್ಗೂ ಅಷ್ಟೇ, ಎಲ್ಲ ಪ್ರತಿಯೊಂದಿಗೂ ಒಂದು ಪ್ರೆಷರ್ ಪಾಯಿಂಟ್ಸ್ ಅಂತ ಇರುತ್ತೆ ಬಾಡಿಯಲ್ಲಿ. ಆ ಪಾಯಿಂಟ್ಸ್ಗೆ ಪ್ರೆಷರ್ ಕೊಟ್ಟ ತಕ್ಷಣ ಅದು ಆಟೋಮೆಟಿಕ್ ಆಗಿ ಅದು ಕಮ್ಮಿ ಆಗುತ್ತೆ, ಆಟೋಮ್ಯಾಟಿಕಲಿ ಕಮ್ಮಿ ಆಗುತ್ತೆ. ಓಕೆ ಸುಧಾ ಅವರೇ, ಇನ್ ಕೇಸ್ ಚಿಕ್ಕ ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ನೀವು ಹೇಳಿದ್ರಿ 3 ವರ್ಷದಿಂದ ಕೂಡ ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಇಲ್ಲ, ನಮ್ಮಲ್ಲಿ ಎಷ್ಟೋ ಸ್ವಲ್ಪ ಮೆಂಟಲಿ ಸ್ವಲ್ಪ ಇದಿಲ್ದಿರೋ ಮಕ್ಕಳೆಲ್ಲ ಕರ್ಕೊಂಡು ಬಂದು ಎಷ್ಟು ಮಗು ಮಾತಾಡೋ ಥರ ಆಗಿದೆ, ಸ್ಮೈಲ್ ಕೊಡುತ್ತೆ. ಮೊದಲು ಏನೋ ಒಂದು ಮೂಮೆಂಟ್ಸೇ ಇಲ್ಲದೆ ಇರೋ ಮಗುನ ಕರ್ಕೊಂಡು ಬಂದು ಅವರು ಈಗ ಎಷ್ಟು ಇಂಪ್ರೂವ್ ಆಗಿದೆ. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಮತ್ತೆ ಆ ಪ್ರೆಷರ್ ಪಾಯಿಂಟ್ ಕೊಟ್ಟಾಗ ಬ್ರೈನಲ್ಲಿರೋ ನರ್ವ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಸೊ ಅವಾಗಿಂದ ಅವ್ರಿಗೆ ಇರೋ ಸ್ಥಿತಿಲಿಂತ ಉತ್ತಮ ಸ್ಥಿತಿಗೆ ಅವ್ರು ಬರ್ತಾರೆ. ಅವರು ಅಲ್ಲ, ಮಕ್ಕಳ ಬಗ್ಗೆ ನೀವು ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾದ್ರೆ ಏನೆಲ್ಲ ಗಮನ ಕೊಡ್ತಾರೆ? ಯಾಕಂದ್ರೆ ದೊಡ್ಡವರಾದ್ರೆ ಏನನ್ ಬೇಕಾದ್ರೂ ಸಹಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ಬಿಡ್ತಾರೆ. ಒಂದ್ಸಲ ಹಿಂಸೆ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನೋವಾದ್ರೂ ಓಕೆ ನೆಕ್ಸ್ಟ್ ಚೆನ್ನಾಗಿರುತ್ತೆ. ನೀವು ಹೇಳ್ತಾ ಇದ್ರೆ ಸ್ವಲ್ಪ ಮೈಕೈ ನೋವೆಲ್ಲ ಇರುತ್ತೆ ಅಂತ, ಬಟ್ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಅದಕ್ಕೆ ಮ್ಯಾಟ್ ಅಲ್ಲಿ ಕೊಡ್ತೀವಿ. ಅದ್ರಲ್ಲಿ ಮ್ಯಾನ್ಯುಯಲ್ ಮಿಷಿನ್ಸ್ ಇರುತ್ತೆ, ಅದ್ರ ಮುಖಾಂತರ ನಾವು ಅದನ್ನು ಕೊಡ್ತೀವಿ. ಅವ್ರ ಪೇರೆಂಟ್ಸ್ ಹತ್ರ ಮಾತಾಡಿ ಯಾವ ಥರ ಇದು ಅಂತ ಕೇಳಿಬಿಟ್ಟು ಅದ್ರ ಮುಖಾಂತರ ನಾವು ಅವ್ರಿಗೆ ಥೆರಪಿ ಕೊಡ್ತೀವಿ ನಾವು. ಓಕೆ, ಸೊ ಇವಾಗ ಡಿಸ್ಕ್ ಜಾರಿರೋದಂತಹದ್ದು ಸಾಕಷ್ಟು ನೋಡ್ತೀವಿ, ಡಿಸ್ಕ್ ಸ್ಲಿಪ್ ಆಗಿರುವಂತಹದ್ದು ಅಂತಹವರಿಗೆ, ಯಾಕೆಂದ್ರೆ ನೀವು ಮೇನ್ ಆಗಿ ಫೋಕಸ್ ಮಾಡ್ತಿರೋದೇ ಬೆನ್ನು ಮೂಳೆ ಭಾಗಕ್ಕೆ, ಸ್ಪೈನಲ್ ಕಾರ್ಡ್ಗೆ. ಅಲ್ಲಿ ಸಮಸ್ಯೆ ಉಂಟಾದ್ರೆ ಯಾವ ರೀತಿಯ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಅದಕ್ಕೆ ಮೂಳೆಗೆ ಯಾವ ರೀತಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಎಷ್ಟು ದಿನ ಬೇಕಾಗುತ್ತೆ? ಸೊ ಅದೇ ಹೇಳಿದ್ನಲ್ಲ, ಸುಮಾರು 1 ತಿಂಗಳಿಂದ 3 ತಿಂಗಳ ತನಕ ಬೇಕಾಗುತ್ತೆ. ಅವ್ರಿಗೆ ಸ್ವಲ್ಪ ಫಸ್ಟ್ ಅಲ್ಲೆಲ್ಲ ನಾವು ಮೈಲ್ಡ್ ಆಗಿ ಕೊಡ್ತೀವಿ. ಅವ್ರಿಗೆ ಕ್ರಮೇಣ ಅವ್ರು ಸ್ವಲ್ಪ ತಡ್ಕೊಳ್ಳೋ ತರ ಆದ್ಮೇಲೆ ಸ್ವಲ್ಪ ಪ್ರೆಷರ್ ಪಾಯಿಂಟ್ ನ ಜಾಸ್ತಿ ಮಾಡ್ತೀವಿ. ಸೊ ಅವರು ಮೇನ್ ನಾವು ಡಿಸ್ಕ್ ನಮ್ಮ ಮಿಷಿನ್ ಅಲೈನ್ಮೆಂಟೇ ಆ ಥರ ಇರುತ್ತೆ. ಡಿಸ್ಕು ಯಾವಾಗಲೂ ನಮಗೆ ಸ್ಟ್ರೈಟ್ ಆಗಿರೋದಿಲ್ಲ, ಸ್ವಲ್ಪ ಬೆಂಡ್ ಆಗಿರುತ್ತೆ. ಸೊ ನಮ್ಮ ಬೆಡ್ ಅಲೈನ್ಮೆಂಟು ಅದಕ್ಕೆ ತಕ್ಕನಾಗೆ ಮಾಡಿದ್ದಾರೆ. ಸೊ ಅಲ್ಲಿ ಪ್ರೆಷರ್ ಕೊಟ್ಟು ಅವ್ರಿಗೆ ಫಸ್ಟ್ ಲೈಟಾಗಿ ಕೊಟ್ಟು ಆಮೇಲೆ ಜೋರಾಗಿ ಪ್ರೆಷರ್ ಕೊಟ್ಟು ಅದನ್ನು ಖಂಡಿತ 100% ಅವ್ರಿಗೆ ಅಲೈನ್ಮೆಂಟ್ ಕರೆಕ್ಟ್ ಆಗುತ್ತೆ. ಮತ್ತೆ ಎಷ್ಟೋ ಜನ ಗೂನ್ ಬೆನ್ ಆಗಿರೋರು, ಬೆಂಡ್ ಆಗಿರೋರು ಬಂದು ಈಗ ಸ್ಟ್ರೈಟ್ ಆಗಿ ಎಷ್ಟೋ ಜನ ನಡೀತಾ ಇರೋರು ಇದ್ದಾರೆ ನಮ್ಮಲ್ಲಿ. ಓಕೆ, ಸಾಮಾನ್ಯವಾಗಿ ಈ ಕೆಲವೊಂದು ರೋಗಗಳಲ್ಲಿ ಶೀತ ಒಂದು, ಆಮೇಲೆ ಇತ್ತೀಚೆಗೆ ಅಸ್ತಮಾ ಜಾಸ್ತಿ ಆಗ್ತಾ ಇದೆ ಎಲ್ಲರಲ್ಲೂ. ಅಂದ್ರೆ ಅದಕ್ಕೆ ಒಂದು ರೀತಿ ಟ್ರೀಟ್ಮೆಂಟ್ ಇದುವರೆಗೂ ಕಂಪ್ಲೀಟ್ ಆಗಿ ಕೊಡೋದಕ್ಕೆಲ್ಲೂ ಸಾಧ್ಯ ಆಗಿಲ್ಲ. ನೀವು ಒಂದು ವೇಳೆ ಅಸ್ತಮಾ ಟ್ರೀಟ್ಮೆಂಟ್ ಕೊಡ್ತಾ ಇವಾಗ ಸಾಕಷ್ಟು ಜನರು ಕೊಟ್ಟಿದ್ದೀರಾ, ಕೊಡೋದಾದ್ರೆ ಯಾವೆಲ್ಲ ಗಮನ ಹರಿಸ್ತೀರಾ? ಅಂದ್ರೆ ಈ ಕೋಲ್ಡ್ ಆಗಿರ್ಲಿ ಅಥವಾ ವೀಸಿಂಗ್ ಪ್ರಾಬ್ಲಮ್ ಆಗಿರ್ಲಿ, ಅಸ್ತಮಾ ಬಗ್ಗೆ ಆಗಿರ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ, ಯಾಕೆಂದ್ರೆ ಇವಾಗ ದೇಹದ ಕಾಣುವಂತಹ ಭಾಗದಲ್ಲಿ ಯಾವುದೇ ನೋವಾದ್ರೂ ಕೂಡ ಅದನ್ನ ಈಸಿಯಾಗಿ ತೆಗೆದು ಬಿಡಬಹುದು. ಆದ್ರೆ ಈ ಅಸ್ತಮಾ ಆಗಿರ್ಲಿ, ವೀಸಿಂಗ್ ಪ್ರಾಬ್ಲಮ್ ಆಗಿರ್ಲಿ, ಸಾಕಷ್ಟು ಸೂಕ್ಷ್ಮವಾದಂತಹ ವಿಷಯ. ಅದಕ್ಕೆ ಯಾವ ರೀತಿ ಇರುತ್ತೆ? ಅದಕ್ಕೆ ಮ್ಯಾಟಲ್ಲಿ ಕೊಡ್ತೀವಿ ನಾವು, ಮ್ಯಾಟಲ್ಲಿ ಕೊಡ್ತೀವಿ. ಆಮೇಲೆ ಮನೇಲೂ ಅಷ್ಟೇ ನಾವು ಯಾವಾಗಲೂ ಸ್ವಲ್ಪ ಬೆಚ್ಚಗಿರೋಕೆ ಹೇಳ್ತೀವಿ. ಸಾಕ್ಸ್ ಯೂಸ್ ಮಾಡಿ, ಚಪ್ಪಲ್ ಯೂಸ್ ಮಾಡಿ ಅಂತ. ಯಾಕಂದರೆ ಈಗ ನೆಲ ಗ್ರಾನೈಟ್ ಇದರಲ್ಲೆಲ್ಲ ಬಂದಾಗ ಅವ್ರಿಗೆ ಆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮತ್ತು ಈ ಚಳಿಗಾಲದಲ್ಲಿ ಅವ್ರಿಗೆ ತುಂಬ ಜಾಸ್ತಿ ಆಗುತ್ತೆ. ಆದಷ್ಟು ಬೆಚ್ಚಗಿರೋಕೆ ಹೇಳ್ತೀವಿ. ನಮ್ಮಲ್ಲಿ ಅವ್ರು 40 ಮಿನಿಟ್ಸ್ ಥೆರಪಿ ತೊಗೊಂಡಾಗ ಅವ್ರು ಹೇಳ್ತಾರೆ ತುಂಬ ಆರಾಮ್ ಅನಿಸುತ್ತೆ, ನನಗೆ ನಾಳೆ ಯಾವಾಗ ಬರುತ್ತೆ ಅನಿಸುತ್ತೆ ಅಂತ ಹೇಳ್ತೀವಿ. ಆ ಮ್ಯಾಟ್ ಮುಖಾಂತರ ಕೊಡಬೇಕಾದ್ರೆ ತುಂಬ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಾಗುತ್ತೆ ಅವ್ರಿಗೆ, ಚೆನ್ನಾಗುತ್ತೆ. ಸೊ ಕೊನೆಯದಾಗಿ ಇವಾಗ ಆರೋಗ್ಯವಂತ ಶರೀರನ ಕಾಪಾಡ್ಕೋಬೇಕಾದ್ರೆ ಏನೆಲ್ಲ ಗಮನ ಹರಿಸಬೇಕಾಗುತ್ತೆ ನಿಮ್ಮ ಪ್ರಕಾರ? ಒಳ್ಳೆ ಆಹಾರ, ಒಳ್ಳೆ ನೀರು, ಒಳ್ಳೆ ತರಕಾರಿ ಹಣ್ಣು ತಗೋಬೇಕು. ಕೆಲವರು ತರಕಾರಿ ಹಣ್ಣು ತಿನ್ನೋ ಅಭ್ಯಾಸನೇ ಇಟ್ಕೊಂಡಿಲ್ಲ. ಖಂಡಿತ ಅದೆಲ್ಲ ಇಟ್ಕೊಂಡು ನಾವು ಕ್ರಮೇಣ ವ್ಯಾಯಾಮ ಇದೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಆರಾಮಾಗಿ ನಾವು ಇನ್ನೂ ಸ್ವಲ್ಪ ದಿನ ಹೆಚ್ಚಿಗೆ ನಾವು ಚೆನ್ನಾಗಿರ್ಬೋದು, ಸಂತೋಷವಾಗಿರ್ಬೋದು. ಹೆಚ್ಚಿಗೆ ಅನ್ನೋಕ್ಕಿಂತ ಆರೋಗ್ಯವಾಗಿರ್ಬೋದು. ಖಂಡಿತ ಇಂತಹ ಒಂದು ಟ್ರೀಟ್ಮೆಂಟ್ ಇಷ್ಟೊಂದು ಎಫೆಕ್ಟಿವ್ ಆಗಿರುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಯಾಕಂದ್ರೆ ಆಕ್ಯುಪ್ರೆಷರ್ ಪಾಯಿಂಟ್ ಅಂದ್ರೆ ನಾವು ದಿನ ಕೇಳ್ತಾ ಇರುವಂತಹ ವಿಷಯನೇ, ಆದ್ರೆ ಇಷ್ಟೆಲ್ಲಾ ರೋಗಗಳ ಬಗ್ಗೆ ಅದು ಗಮನ ಹರಿಸುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಇಬ್ಬರಿಗೂ ಧನ್ಯವಾದ. ನಮಸ್ಕಾರ.
ಸೊ ವೀಕ್ಷಕರೇ ನೋಡಿದ್ರಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ ಎಷ್ಟೊಂದು ಎಫೆಕ್ಟಿವ್ ಅಂತ. ನೀವು ನಂಬ್ತಿರೋ ಇಲ್ವೋ, ದಿನಕ್ಕೆ 300 ಸಲ ಚಪ್ಪಾಳೆ ಏನಾದರೂ ನೀವು ಹೊಡೆದ್ರೆ ಖಂಡಿತ ನಿಮಗೆ ಹೃದಯದ ರೋಗ ಯಾವುದೂ ಬರೋದೇ ಇಲ್ಲ. ಅಲ್ಲದೆ ಸಾಕಷ್ಟು ಡಯಟ್ ಕೂಡ ಈ ಸಂದರ್ಭದಲ್ಲಿ ತುಂಬ ಅವಶ್ಯಕವಾಗುತ್ತೆ. ಸೊ ಪ್ರತಿದಿನ 300 ಚಪ್ಪಾಳೆ ಹೊಡಿರಿ, ಹೃದಯ ರೋಗದಿಂದ ದೂರ ಇಡಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.